ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿರಿ ಮಾರ್ನಿಂಗ್ ಅಂತ ಪ್ರೀಶಾ ಸಲುವಾಗಿ ಟಿಫಿನ್ ರೆಡಿ ಮಾಡ್ತಾ ಇದ್ದೇನೆ ರೀ. ಇದು ನನ್ನ ಡೈಲಿ ರೂಟೀನ್ ಇರ್ತದೆ ರೀ. ಅಕ್ಕಿ ನರ್ಸರಿ ಸ್ಕೂಲಿಗೆ ಹೋಗ್ತಾಳೆ ರೀ. 9:15 ಆಟೋ ಬರ್ತದೆ ರೀ. ಅಷ್ಟರಲ್ಲಿ ಅವಳಿಗೆ ನಾ ಏನಾದರೂ ಟಿಫಿನ್ ರೆಡಿ ಮಾಡಿ ಕೊಟ್ಟೆ ಕಳಿಸ್ಬೇಕು ರೀ. ಯಾಕಂದರೆ ಹಸು ಆಗ್ತಾ ಇರ್ತದಲ್ರಿ ಈಗ. ಅದಕ್ಕೆ ಬೆಳಗ್ಗೆದ್ದು ಮಾಡ್ತಾ ಇದ್ದೇನೆ ರೀ. ಫಸ್ಟ್ ಎಲ್ಲ ಅವಳಿಗೆ ರೆಡಿ ಮಾಡಿಕೊಂಡ್ರಿ, ಆಮೇಲೆ ಟಿಫಿನ್ ರೆಡಿ ಮಾಡಿ ಅವಳಿಗೆ ಕೊಟ್ಟು ಕಳಿಸ್ತೀನಿ ರೀ. ಮನೆಯಲ್ಲಿ ಯಾರಾದರೂ ಮಕ್ಕಳು ಸ್ಕೂಲಿಗೆ ಹಿಂಗೆ ಹೋಗ್ತಾ ಇದ್ರೆ ಅವ್ರದ್ದು ಬೆಳಗ್ಗೆ ಅವ್ರದ್ದೇ ಕೆಲಸನೇ ತುಂಬ ಆಗ್ತದೆ ರೀ. ಯಾಕಂದ್ರೆ ಸಣ್ಣ ಮಕ್ಕಳಾದ್ರೆ ಅವ್ರಿಗೆಲ್ಲ ರೆಡಿ ಮಾಡ್ಬೇಕ್ರಿ. ಅವ್ರಿಗೆಲ್ಲ ಪ್ರತಿಯೊಂದು ಒಂದು ಡಬ್ಬಿ ಕಟ್ಬೇಕ್ರಿ. ಜಲ್ದಿ ಎಬ್ಬಿಸಿ ಎಲ್ಲ ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸೋದನ್ನೇ ಒಂದು ದೊಡ್ಡ ಕೆಲಸ ಆಗ್ತದೆ ರೀ. ಅದು ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಎಲ್ಲರೂ ತಮ್ಮ ಮಕ್ಕಳ ತಾವೇ ರೆಡಿ ಮಾಡ್ಕೊಂಡು ಹೋಗ್ತಾರೆ ದೊಡ್ಡ ಮಕ್ಕಳು. ಇವ್ರು ಸಣ್ಣ ಮಕ್ಳಿಗೆ ಏನೂ ಗೊತ್ತಾಗೋದಿಲ್ಲ ರೀ. 3 ವರ್ಷ 4 ವರ್ಷ ಮಕ್ಕಳಿಗೆಲ್ಲ ನಾವೇ ಮತ್ತು ಬೇಗ ಎಬ್ಬಿಸಿ ಅವ್ರಿಗೆಲ್ಲ ಹಾಲು ಉಜ್ಜಿಸಿ ಡೈಲಿ ರುಟೀನ್ ಏನಿರ್ತದೆ ಎಲ್ಲ ಅವ್ರಿಗೆ ಮಾಡಿಸಿ ಫ್ರೆಶ್ ಮಾಡಿ ಸ್ನಾನ ಮಾಡಿ ಬಟ್ಟೆ ಹಾಕಿ ಮತ್ತು ಡಬ್ಬಿ ಕೊಟ್ಟು ಕಳಿಸ್ಬೇಕ್ರಿ. ಇಲ್ಲಿ ಪ್ರಿಷಾಗೆ ಎಗ್ ಆಮ್ಲೆಟ್ ಥರ ಬ್ರೆಡ್ ಟೋಸ್ಟ್ ಎಗ್ಗಲ್ಲೇ ಎಲ್ಲ ಬೀಟ್ ಮಾಡಿ ಬ್ರೆಡ್ ಅದರಲ್ಲಿ ಎದ್ದು ಬ್ರೆಡ್ ಟೋಸ್ಟ್ ಮಾಡಿ ಡಬ್ಬಿ ಕಟ್ತಾ ಇದ್ದೀನಿ ರೀ. ಅಮ್ಮ ಎಲ್ಲ ಮಾಡ್ತಾಳ ಪ್ರಿಷಾ ಪುಟ್ಟಿಗೆ. ಇಲ್ಲಿ ನೋಡ್ರಿ ಪ್ರಿಷಾಗೂ ಎಲ್ಲ ರೆಡಿ ಮಾಡಿಸಿ ಕುಂಡ್ರಿಸಿದ್ನಿ ರೀ. ಆಕಿ ತನ್ನ ಪಾಡಿಗೆ ತಾನಿಲ್ಲ ಏನೋ ಆಟ ಆಡ್ತಾ ಇದ್ದಾಳ್ರಿ ಒಬ್ಬಕ್ಕೆ. ಹಾಗೆ ಕೆಳಗೆ ಆಟೋನು ಬಂತು ರೀ, ಮತ್ತು ಆಕಿನ ಕಳಿಸಿ ಬಂದೆ. ಇದು ಮಧ್ಯಾಹ್ನ ನೋಡ್ರಿ. ಮತ್ತು ಸ್ಕೂಲಿಂದ ಆಟೋ ಬರೋ ಟೈಮ್ ಆಗಿತ್ತು ರೀ, 12:30. ಮತ್ತು ಇಲ್ಲಿ ಕೆಳಗೆ ಬೇಸ್ಮೆಂಟಿಗೆ ಬಂದು ಕಾಯ್ತಾ ಕೂತ್ಕೊಂಡಿನಿ ರೀ. ಯಾಕಂದ್ರೆ ಆಕಿನ ಮತ್ತು ಮನೆಗೆ ಕರ್ಕೊಂಡು ಹೋಗ್ಬೇಕಲ್ರಿ, ಅದ್ರ ಸಲುವಾಗಿ. ಮತ್ತು ಇಲ್ಲಿ ಆಟೋನು ಬಂತು ನೋಡ್ರಿ. ಆಟೋ ಬರಬೇಕಾದ್ರೆ 12:45 ಆಗ್ತದೆ ರೀ. ಅಲ್ಲಿ ಮಟ್ಟ ನಾನು ಕೆಳಗೆ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಕೂತ್ಕೋತೀನಿ. ಅಷ್ಟರಲ್ಲಿ ಬಂದು ನೋಡ್ರಿ ನಮ್ಮ ಪ್ರಿಶಾನ್. ಬಂತು ಪ್ರಿಶಾನ್ ಸ್ಕೂಲು. ಶನು ಬಂಗಾರಿ ಆಟೋ ಬಂತು ಪ್ರಿಶಾಂದ. ಇಲ್ಲಿ ಪ್ರಿಷಾಗ ಸ್ಕೂಲಲ್ಲಿ 4 ಬುಕ್ ಕೊಟ್ಟಿದ್ದು ಒಂದು ಎನಿಮಲ್ಸ್ ಎಲ್ಲ, ಎ ಫಾರ್ ಆ್ಯಪಲ್ ಹಿಂಗೆಲ್ಲ ಇದ್ದು ರೀ. ಆಮೇಲೆ ಒಂದು ನಂಬರ್ಸ್ ಎಲ್ಲ ಬರೆಯೋದ್ರಿ. ಆಮೇಲೆ ABCD ಡಾಟ್ಸ್ ಎಲ್ಲ ಕೂಡಿಸಿ ಬರೆಯೋದಿತ್ತು ರೀ. ಅವನ್ನೆಲ್ಲ ನೋಡ್ತಾ ಕೂತ್ಕೊಂಡಾಳೆ ನೋಡ್ರಿ. ನನಗೆ ಎಲ್ಲಿ ಹರಿತಾಳೆ ಅನ್ನೋದೊಂದು ಚಿಂತೆ. ಅದಕ್ಕೆ ಸ್ವಲ್ಪ ಹೊತ್ತು ಅವಳು ನೋಡಿದ್ಮೇಲೆ ಅವಳು ಗೊತ್ತಿಲ್ದಂಗೆ ಮತ್ತು ಬ್ಯಾಗ್ ಒಳಗೆ ಹಾಕಿ ಇಟ್ಬಿಟ್ಟಿನಿ ರೀ. ಬೆಳಿಗ್ಗೆ ಪ್ರಿಶಾನ ಸ್ಕೂಲಿಗೆ ಕಳಿಸಿದ್ದೆ ರೀ. ಆಟೋ ಬಂದಿತ್ತು. ಆಕಿನ ಕಳಿಸಿ ನಾನು ಏನು ಮಾಡ್ತೀನಿ ಡೈಲಿ ಒಂದು ತಾಸು ಹೊರಗಡೆ ಹೋಗಿರ್ತೀನಿ ರೀ. ಏನಾರು ಶಾಪಿಂಗ್ ಇರ್ತೈತಿ, ಏನಾರು ಕೆಲಸ ಇರ್ತೈತಿ ರೀ. ಪ್ರಿಷಾ ಸ್ಕೂಲಿಗೆ ಹೋದ್ಮೇಲೆ ಅಡ್ಡಾಡೋಕ್ಕಾಗ್ತದೆ. ಅದಕ್ಕೆ ನಾನು ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಅಡ್ಡಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ರೀ. ಇದು ನೋಡ್ರಿ, ಇದು ಕೊತ್ತಂಬರಿ ಶೀಟ್ ತೊಗೊಂಬಂದೀನಿ. ಇದು 30 ರೂಪಾಯಿ ಅಂತ ನೋಡ್ರಿ. ಇದು ಹಿಂಗೆ ಐತಿ. ಶಾಪಿಂಗ್ ತಂದೆ ಒಂದು ನಿಮಿಷ. ಇದು ಒಂದು ಚಾ ಪುಡಿ ತೊಗೊಂಬಂದೆ ನೋಡ್ರಿ, ಸಣ್ಣದ. ಇಲ್ಬಾ ಅಮ್ಮ ಬದುಕ್ ಬರ್ತಿ ಕ್ಯಾಮ್ರಾದಾಗ ನೀನು. ಇದು ಚಾ ಪುಡಿ ಒಂದು ತೊಗೊಂಬಂದೇನ್ರಿ. ಈಕಿ ಮೊಮ್ಮಗಳ ಇದು ಮಾಡತ್ತಾಳು. ಆಮೇಲೆ ಹಾಲು ಒಂದು ಡೈಲಿ ತರಬೇಕ್ರಿ ಪ್ರಿಶಾನ್ ಸಲುವಾಗಿ. ಹಾಲು ಆಕಿಗೆ ತರಬೇಕ್ರಿ.
ಮತ್ತು ಈ ಚೌಳಿಕಾಯಿ ತಂದೇನಿ ರೀ, 30 ರೂಪಾಯಿ ಪಾವು ಕಿಲೋ ಅಂತ ಚೌಳಿಕಾಯಿ ತೊಗೊಂಬಂದೆ. ಕೆಳಗಿಡಿ, ಇಲ್ಲೇ ಕೆಳಗಿಡೆಲ್ಲ. ಆಮೇಲೆ ಇದು ಪಾಪ್ಕಾರ್ನ್ ತಂದೇನಿ ನೋಡ್ರಿ. ಇದು ಯಾವಾಗಾರು ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೆ ಅಂತೇಳಿ ತೊಗೊಂಡು ಬಂದೇನಿ ರೀ. ಇಲ್ಲಿ ಬಾ, ನಿಮ್ಮ ಮ್ಯಾಲೆ ಇಲ್ಲಿ ಬಾ, ಕ್ಯಾಮ್ರಾದಾಗ ಬರ್ತೀವ ಇಲ್ಲಿ ನೀನು. ಅಲ್ಲಿ ಕಾಣಂಗಿಲ್ಲ ನೀನು. ಇಲ್ಲಿ ಬಾ, ಇಲ್ಲಿ ಕಾಣ್ತಿ. ಇಲ್ಲಿ ಕುಂಡ್ರು ಅಮ್ಮ ಬಾಜಕ್ಕೆ ಕುಂಡ್ರು ಹೋಗಿ. ಆಮೇಲೆ ಈ ಒಂದು ಗಿಫ್ಟ್ ಪ್ಯಾಕೆಟ್ ತೊಗೊಂಬಂದೇನಿ ನೋಡ್ರಿ. ಏನಾರ ಎಲ್ಲರ ಫಂಕ್ಷನ್ ಇರಲಿ, ಬೇಕಾಗ್ತಾವ ಮನೆ ಒಳಗೆ ಅಂತೇಳಿ ಗಿಫ್ಟ್ ಪ್ಯಾಕೆಟ್ ತೊಗೊಂಬಂದೇನಿ. ಆಮೇಲೆ ಇದು ಸಾಸ್ವಿ ಜೀರಿಗೆ ತೊಗೊಂಬಂದೇನಿ ನೋಡ್ರಿ. ಇದು ಪೆಪ್ಪರ್ ಪೌಡರ್ ಐತ್ರಿ. ಇದು ಜೀರಿಗೆ ಪ್ಯಾಕೆಟ್ ತೊಗೊಂಬಂದೇನಿ. ಈಕಿ ಮೊಮ್ಮಗ ನೋಡ್ರಿ ಇಲ್ಲಿ ಕೆಳಗೆ ಕೂತ್ಕೊಂಡು ನಾನು ಕಿರಿಕಿರಿ ಮಾಡಕತ್ತಾಳ. ಆಮೇಲೆ ಇವು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಎದಕ್ಕಾರ ಬೇಕಾಗ್ತಾವು, ಮುರಿದು ಹಾಕಿದ್ರೆ ಟೇಸ್ಟ್ ಇರ್ತದಂತ ಇದನ್ನೊಂದು ತೊಗೊಂಬಂದೀನಿ. ಆಮೇಲೆ ಇದು ಹುಣಸೆ ಹಣ್ಣು ತೊಗೊಂಬಂದೇನಿ ನೋಡ್ರಿ. ಹುಣಸೆ ಹಣ್ಣು ನಮಗೆ ಬೇಕಾಗ್ತಾವ್ರಿ, ಅದಕ್ಕೆ ತೊಗೊಂಡ್ಬಂದೆ. ಆಮೇಲೆ ಇದು ಶೇಂಗಾ ಪ್ಯಾಕೆಟ್ ಒಂದು ತೊಗೊಂಡ್ಬಂದೇನಿ. ಶೇಂಗಾ ಬೇಕಾಗ್ತದ್ರಿ. ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡ್ಬಂದೀನಿ. ಆಮೇಲೆ ಇದು ಸಾಸ್ವಿ ಪ್ಯಾಕೆಟ್ ರೀ, ಸಾಸ್ವಿ ಪ್ಯಾಕೆಟ್ ಅಂತ ತೊಗೊಂಡಿದ್ದೀನಿ. ಆಮೇಲೆ ಇದು ನೋಡ್ರಿ ಪಾಪ್ಕಾರ್ನ್ ತೊಗೊಂಬಂದೀನಿ. ಆಮೇಲೆ ಇದು ಸೂಪ್ ಪ್ಯಾಕೆಟ್ ಚಂಚಳಿ ಕುಡಿಯಕ್ಕೆ ಬರ್ತೈತೆ ಅಂತ ಹೇಳಿ ತೊಗೊಂಬಂದೀನಿ. ಈ ಮೊಮ್ಮಗಳು ನೋಡ್ರಿ ಹಿಂಗೆಲ್ಲ ಹಿಂದಿನ ಗಂಟು ಬೀಳ್ತಾಳೆ ನನಗೆ. ಆಮೇಲೆ ಇದು ತೊಗರಿಬೇಳೆ ತೊಗೊಂಡ್ಬಂದೀನಿ. ತೊಗರಿಬೇಳೆ ಖಾಲಿ ಆಗಿತ್ತು, ಇದು ಸ್ವಲ್ಪ ತೊಗೊಂಡ್ಬಂದೀನಿ. ಆಮೇಲೆ ಇವೆರಡು ಬಾಚುಂಕಿ ತೊಗೊಂಬಂದೇನಿ ನೋಡ್ರಿ. ಬಾಚುಂಕಿ ಎಲ್ಲ ಆಗಿದ್ದು ಇದು ಪ್ರೀಶಾಕ್ರಿ, ಇದು ನನಗೆ ತೊಗೊಂಬಂದೇನಿ. ಆಮೇಲೆ ಇದೊಂದು ಏಲಕ್ಕಿ ಪ್ಯಾಕೆಟ್ ತೊಗೊಂಬಂದೇನಿ, ಅದಕ್ಕೆ ಬೇಕಾಗ್ತದೆ ಅಂತ. ಒಟ್ಟು ನಾ ಏನು ಮಾಡ್ತೀನಿ ಎಲ್ಲ ಬೇಕಾ ನೋಡ್ರಿ. ಅಕ್ಕಿವು ಹಿಂದಿಂದ ಇಲ್ಲಿ ಕುತ್ಕೊಂಡು ಕಿರಿಕಿರಿ ಮಾಡಕತ್ತಾಳ್ರಿ. ತೋರಿಸ್ತೀನಿ ನಿಮ್ಗೆ ಹೆಂಗೆ ಕೂತಾಳಿಲ್ಲ ಅಂತ. ಇಷ್ಟು ಇವತ್ತಿಂದ ನಂದು ಶಾಪಿಂಗ್ ಇತ್ತು ರೀ. ನಾನು ಶಾಪಿಂಗ್ ಮಾಡ್ಕೊಂಬಂದೇನಿ ನೋಡ್ರಿ ಇವತ್ತು. ನೋಡ್ರಿ ಇನ್ನು ಕಾರ್ಬಾರ್ ಮಾಡಕತ್ತ ಪ್ರೀಶಾ ಪುಟ್ಟಿ. ಅಮ್ಮ ಏನು ಮಾಡ್ತಾಳೆ ಎಲ್ಲ ಬೇಕಾ ನೋಡ್ರಿ ಅಕ್ಕಿಗೂ. ಎಲ್ಲ ಹೆಂಗೆ ತೆಗ್ದು ಇಡಾಕತ್ತಾಳೆ. ಏನಾರ ಸೋಸಕ್ಕೆ ಕೂತಾವ ಅಲ್ಲೂ ಬಂದು ಸೋಸ್ತಾಳ್ರಿ. ಈಗ ಬಂದು ಸ್ಕೂಲಿಂದ ಹೊಸ ಪುಸ್ತಕ ಕೊಟ್ಟಾರಂತ ಇಷ್ಟು ಹೊತ್ತು ಅದನ್ನ ಹಿಡ್ಕೊಂಡು ಕೂತಾಳ್ರಿ. ಅವ್ನ ಬ್ಯಾಗ್ನಾಗ ಇಳಿಸ್ಕೊಡ್ಬಾಳು. ಈಗ ಇದನ್ನು ಮಾಡತ್ತೀನಿ ನಾ ಕೆಲಸ. ಇಲ್ಲಿ ಬಂದ್ಲ ನೋಡ್ರಿ, ಒಟ್ಟು ಇಂಥ ಕೆಲಸ ಮಾಡ್ತಾಳ್ರಿ ಮೊಮ್ಮಗಳು. ಗುಡ್ ಗರ್ಲ್ ಆಗೇನಿ. ಅಮ್ಮ ಹೇಳಿದ ಮಾತು ಕೇಳ್ತೀನಿ. ಇಲ್ಲಿ ಸಾಯಂಕಾಲ ಸ್ವಲ್ಪ ಚುಮ್ಮರಿ ಸೇವೆಲ್ಲ ಹಾಕ್ಕೊಟ್ಟಿದ್ನಿ ರೀ. ತಿನ್ಕೋತ ಕೂತಾಳ್ರಿ ಪ್ರೀಶಾ. ಯಾಕಂದ್ರೆ ತನ್ನಿಂತಾನು ಊಟ ಮಾಡಂದ್ರೆ ಒಟ್ಟ ಮಾಡಂಗಿಲ್ಲ ರೀ. ಇದು ಚುಮ್ಮರಿ ತನ್ನಿಂತಾನು ತಿನ್ನಲಿ ಅಂತ ಆಕಿಗೆ ರೂಢಿ ಮಾಡಿಸ್ತಾ ಇದ್ದೀನಿ ರೀ. ಸ್ವಲ್ಪ ತಿಂತಿದ್ದಾಳ್ರಿ. ಇನ್ನು ಪೂರ್ತಿ ಕೈಯಾಗ ತೊಗೊಂಡು ಬ್ಯಾಗ್ ಇಟ್ಕೊಳಕ್ಕೆ ಬರಂಗಿಲ್ಲ ರೀ ಆಕಿಗೆ. ಅದೇ ಇದು ಚುಮ್ಮರಿ ತಿನ್ನೋದು ಮುಖಾಂತರ ಆಕಿಗೆ ಕಲಿಸ್ಕೊಡ್ತಾ ಇದ್ದೀನಿ ರೀ, ತಿನ್ನು ಅಂಥೇಳಿ. ತಿನ್ನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ಪ್ರೀಶಾ ಇಲ್ಲಿ ಅಳ್ಕೋತ ಕೂತಾಳ್ರಿ. ಏನೋ ಅನ್ನಕತ್ತಿದ್ಲು, ನನಗೇನೋ ಅರ್ಥ ಆಗವಲ್ತ್ರಿ. ನಾನು ಆಕಿಗೆ ಹಾಕಿದ್ದು ಹಾರ್ಲಿಕ್ಸ್ ರೆಡಿ ಮಾಡಿಕೊಡ್ತಾ ಇದ್ದೀನಿ ರೀ ಹಾಲಲ್ಲಿ.
ಅದಕ್ಕೆ ಆಕಿನ ಕಡೆ ನೋಡಲಿಲ್ಲ ಜಾಸ್ತಿ. ಆಮೇಲೆ ಹಾಲು ಕುಡಿಸಿದ್ರೆ ಮತ್ತೆ ಸ್ವಲ್ಪ ಸಮಾಧಾನ ಆಗ್ತಾ ಅಂತೇಳಿ ಸುಮ್ಮನೆ ಇದ್ದೆ ರೀ. ಇದು ನೋಡಿರಿ ಸ್ಕೂಲಿಗೆ ಹೋಗಿ ಬಂದ್ಲು ಜಲ್ದಿನ ಬಂದು ತನ್ನ ಪಾಡಿಗೆ ತಾನು ಆಟ ಆಡ್ಕೋತ ನಿಂತಾಳ್ರಿ ಈಗ. ನಮ್ಮ ಪ್ರಿಷಾ ಸ್ಕೂಲಿಂದ ಬಂದ್ಲು ರೀ. ಬಂದ ತಕ್ಷಣ ಚಪಾತಿ ಬಿಸಿ ಬಿಸಿ ಮಾಡಿಕೊಟ್ಟೆ ನೋಡ್ರಿ. ಕೈಯ ಸುತ್ಕೊಂಡು ತಿನ್ನಕತ್ತಾಳ. ಒಬ್ಬಕ್ಕೆ ಆಮ್ಲೆಟ್ ಮಾಡ್ತೀನನ್ನಿ ಬೇಡ ಅಂದ್ಲರಿ. ಸ್ವಲ್ಪ ಎಗ್ ಪಲ್ಯ ಮಾಡೋಣ ಅಂದ್ರೆ ಬೇಡ, ಚಪಾತಿ ಹಂಗೆ ತಿಂತೀನಿ ಸುತ್ಕೊಂಡಂತ ತಿನ್ನಕತ್ತಾಳ ನೋಡ್ರಿ. ಚಪಾತಿ ಹಂಗೆ ತಿನ್ನಲಿ ಒಟ್ಟು ಹೆಂಗಾರ ಮಮ್ಮ ಮಾಡಲಿ ಅಂತ ಕೊಟ್ಟೇನಿ ನೋಡ್ರಿ ಆಕಿ ಕೈಯಾಗ. ಇದು ನನಗೆ ಥಂಡಿಗೆ ಬೇಕು ಅಂತೇಳಿ ಇದೊಂದು ಮಫ್ಲರ್ ತೊಗೊಂಬಂದೇನಿ ರೀ. ಸ್ವೆಟರ್ ಹಿಂದಿದ್ರು ಉಲನ್ಲಿ. ತಾನು ಹಾಕೊಂಡು ಕೂತಾಳ್ರಿ, ನಾನು ಹಾಕೋತೀನಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಅವಕಾಶವು ಅದೃಷ್ಟದ ರೂಪದಲ್ಲಿ ಬರುವುದಿಲ್ಲ, ಅದು ಪರಿಶ್ರಮದ ರೂಪದಲ್ಲಿ ಬರುತ್ತದೆ. ಅದನ್ನು ಗುರುತಿಸುವವರೇ ಯಶಸ್ವಿಯಾಗುತ್ತಾರೆ ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನನ್ನ ವಿಡಿಯೋಸನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮಗೆ ಸಿಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.